ಗುರುಭ್ಯೋ ನಮಃ. ಹರಿಃ ಓಂ. ಸಚ್ಚಾಸ್ತ್ರೋದಿತ ವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತಾಃ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ. ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಚಿವಕ್ತ್ರಂ ಭಜೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ. ಶ್ರವಣ ಮಾಡುವಂತಹ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸುತ್ತಾ ಇವತ್ತಿನ ಈ ಚಿಂತನಾ ಕಾರ್ಯಕ್ರಮ ಶ್ರೀನಿವಾಸ ಕಲ್ಯಾಣ ಜೊತೆಗೆ ಕಾರ್ತೀಕ ಮಾಸ ಮಹಾತ್ಮ್ಯ. ಇದರಲ್ಲಿ ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಿಸ್ವ ಅನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಇಲ್ಲಿ ಏನಾಗಿದೆ ಅಂತಂದ್ರೆ, ನಿನ್ನೆಯ ದಿವಸ ಕಾರ್ತೀಕ ಮಾಸ ಮಹಾತ್ಮೆಯನ್ನು ಹೇಳುವಾಗ ದೀಪವನ್ನ ಬೆಳಗಿದರೆ, ಉಷಕಾಲದಲ್ಲಿ ದೀಪವನ್ನ ಬೆಳಗಿದರೆ ಭಗವಂತನಿಗೆ ಎಷ್ಟು ಪುಣ್ಯ ಬರುತ್ತೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದೆ. ಜೊತೆಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು, ಆಕಾಶ ದೀಪ ಯಾಕೆ ಹಚ್ಚಬೇಕು ಅಂತ. ಮುಖ್ಯವಾಗಿ ಆಕಾಶ ದೀಪ ಅಂದ್ರೆ ಏನು ಅಂತಂದ್ರೆ, ನಮಗೆ ಜಗತ್ತಿನಲ್ಲಿರುವುದು 5 ಪದಾರ್ಥಗಳು. ಕೆಳಗಿರುವಂತಹದ್ದು ಮಣ್ಣು, ಮಣ್ಣಾದ ಮೇಲೆ ಅದರ ಮೇಲೆ ಇರುವಂತಹದ್ದು ನೀರು, ಅದರ ಮೇಲೆ ಇರುವಂತಹದ್ದು ಬೆಂಕಿ, ಅದರ ಮೇಲೆ ಇರುವಂತಹದ್ದು ಗಾಳಿ, ಗಾಳಿಯ ಮೇಲೆ ಇರತಕ್ಕಂಥದ್ದು ಆಕಾಶ. ಹೀಗೆ ಒಟ್ಟು 5 ಪದಾರ್ಥಗಳಿಂದ ಕೂಡಿದ ಈ ಶರೀರ. ಹಾಗಾದ್ರೆ ಆಕಾಶ ದೀಪ ಅಂತ ಯಾಕೆ ಅದಕ್ಕೆ ಹೆಸರು ಬಂತು ಅಂದ್ರೆ, ಈ ಮಣ್ಣು ಅಂದ್ರೆ ಇನ್ನು ನಾವು ಕೆಳ ಸ್ಥಿತಿಯಲ್ಲಿದ್ದೇವೆ ಅಂತ, ಅದರಿಂದ ಮೇಲೆ ಬರಬೇಕು. ಹೇಗೆ ಅಂದ್ರೆ ನೀರಿನ ಚಿಂತನೆಗೆ ಬರಬೇಕು, ನೀರಿನಿಂದ ಬೆಂಕಿಯ ಚಿಂತನೆಗೆ, ಬೆಂಕಿಯಿಂದ ಗಾಳಿಯಿಂದ ಆಕಾಶದ ಚಿಂತನೆ, ಆಕಾಶ ಆದ್ಮೇಲೆ ಹಾಗೆ ಊರ್ಧ್ವಗಮನ. ಹಾಗೆ ಈ ಆತ್ಮ ಏನಿದೆಯಲ್ಲ, ಆಕಾಶದ ಆಕಾಶ ಬುಟ್ಟಿ, ಅದರ ಒಳಗಿರತಕ್ಕಂತ ದೀಪ ಅಂದ್ರೆ ಈ ಆತ್ಮ. ಅಂದ್ರೆ ಈ ಆತ್ಮನನ್ನ ನಿನ್ನ ಪಾದಾರವಿಂದಕ್ಕೆ ಸೇರಿಸಲಿಕ್ಕೆ ಹಾದಿ ಸುಗಮವಾಗಲಿ ಅನ್ನುವಂತಹದ್ದು. ಯಾರು ಆಕಾಶ ದೀಪವನ್ನ 1 ತಿಂಗಳು ಬೆಳಗುತ್ತಾರೋ ಅವರಿಗೆ ಉತ್ಕ್ರಾಂತಿ ಮಾರ್ಗ ಅಂದ್ರೆ ತಾನು ಉತ್ತಮ ಲೋಕಕ್ಕೆ ಹೋಗಲಿಕ್ಕೆ ಏನು ಮಾರ್ಗ ಇದೆ ಅದು ಸುಗಮವಾಗಿ ಆಗಬೇಕಾದರೆ ಕಾರ್ತಿಕೇ ದೀಪ ಯಮದೀಪಂ ಅಂದ್ರೆ ಕಾರ್ತೀಕದಲ್ಲಿ ಯಮದೀಪ ದಾನ ಮಾಡಿದರೆ ಉತ್ಕ್ರಾಂತಿ ಮಾರ್ಗ ಅವನಿಗೆ ಸುಗಮವಾಗುತ್ತೆ ಎಂಬುವಂತಹ ಒಂದು ತತ್ವ ಆ ಪದ್ಮ ಪುರಾಣದಲ್ಲಿ ಈ ಕಾರ್ತೀಕ ಮಾಸ ಮಹಾತ್ಮೆಯನ್ನು ಹೇಳುವಾಗ ಸ್ಕಂದ ಪುರಾಣದಲ್ಲೂ ಬಂದಿದೆ, 2 ಕಡೆ ಬಂದಿದೆ. ಅದರಲ್ಲಿ ಬಂದಿರುವಂತಹ ಅರ್ಥವನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಜೊತೆಗೆ ಇವತ್ತು 1-2 ಮಾತುಗಳನ್ನ ಹೇಳೋದಾದ್ರೆ, ಕಾರ್ತೀಕ ಮಾಸ ಮಹಾತ್ಮೆ ಅಂದ್ರೆ, ಕಾರ್ತೀಕ ಮಾಸಕ್ಕೆ ಯಾಕೆ ಇಷ್ಟೊಂದು ಮಹತ್ವ, ಬೇರೆ ಎಲ್ಲ ಮಾಸಗಳಿದೆಯಲ್ವಾ ಅಂತ ಕೇಳಿದಾಗ ಇದಕ್ಕೆ ಒಂದು ಕಥೆಯನ್ನು ನಾವು ಕೇಳಬೇಕು. ಏನು ಅಂತ ಕೇಳಿದ್ರೆ, ವಾದಿರಾಜ ಗುರುಸಾರ್ವಭೌಮರ ಕಥೆಯಲ್ಲಿ ನಾವು ಕೇಳ್ತೇವೆ. ಭೂತರಾಜರು ಪೂರ್ವಾಶ್ರಮದಲ್ಲಿ ಹೇಳುವಾಗ ಪ್ರತಿಯೊಬ್ಬರ ಹತ್ರ ಪ್ರಶ್ನೆ ಮಾಡ್ತಾ ಇದ್ರು ಅಂತ. ಅಂದ್ರೆ ನಾರಾಯಣಾಚಾರ್ಯರಾಗಿರುವಾಗ ಅವರಿಗೆ ಬ್ರಹ್ಮರಾಕ್ಷಸ ಜನ್ಮ ಬಂದಾಗ ಅವರು ಪ್ರಶ್ನೆ ಮಾಡ್ತಾ ಇದ್ರು ಪ್ರತಿಯೊಬ್ಬರ ಹತ್ರ, ಆಕಾಮ ವೈಪೋನ ಸ್ನಾತಃ ಅಂತ. ಏನು ಸಾಮಾನ್ಯವಾದ ಅರ್ಥ ಏನು ಅಂತಂದ್ರೆ, ಆ ಅಂದ್ರೆ ಆಷಾಢ ಮಾಸ,
ಆಕ ಅಂದ್ರೆ ಕಾರ್ತೀಕ ಮಾಸ, ಆಮೇಲೆ ಆಕಾಮ ಅಂದ್ರೆ ಮಾಘ ಮಾಸ, ವೈ ಅಂದ್ರೆ ವೈಶಾಖ ಮಾಸ. ಈ 4 ಮಾಸಗಳಲ್ಲಿ ಯಾರು ಸ್ನಾನ ಮಾಡುವುದಿಲ್ಲ ಅಂತ ಆಗ ವಾದಿರಾಜರಂತೆ ತ್ವಮೇವ ಸ್ನಾತಃ ಅವನಿಗೆ ಬಂದ್ರು ಅನ್ನುವಂತ ಕಥೆ ನಾವು ಕೇಳ್ತೇವೆ. ಹಾಗಾದ್ರೆ ಆ 4 ಮಾಸ ಸ್ನಾನ ಮಾಡಬೇಕು ಅಂತ ಇದು ಮೇಲ್ನೋಟದ ಅರ್ಥ. ಒಳಗಡೆ ಹೋದ್ರೆ ಅಂದ್ರೆ ಆ ಕಾಮ ವೈ ಕೋನ್ ಸ್ನಾತಃ ಅಂದ್ರೆ ಆ ಅಂದ್ರೆ ಅನಂತ ಪದ್ಮನಾಭ ಅಂತ. ಅನಂತ ಪದ್ಮನಾಭ ಅಂದ್ರೆ ಸಾಕ್ಷಾತ್ 3 ಲೋಕದ ಒಡೆಯ ನಮ್ಮ ಜಗತ್ ಸ್ವಾಮಿ ಅನಂತ ಪದ್ಮನಾಭ ಸ್ವಾಮಿ ಅಂತ ಅರ್ಥ. ಆ ಕ ಅಂದ್ರೆ ಯಾರು ಅಂದ್ರೆ ಕಮಲ ಅಂತ ಅರ್ಥ. ಕಮಲ ಅಂದ್ರೆ ಯಾರು ಅಂದ್ರೆ ನಮ್ಮ ಲಕ್ಷ್ಮೀ ದೇವಿ ಅರ್ಥ. ಆ ಮಾ ಅಂತಂದ್ರೆ ಯಾರು ಮುಖ್ಯ ಪ್ರಾಣ ದೇವರು ಅಂತ ಅರ್ಥ. ಆ ಕಾಮ ವೈ ಅಂದ್ರೆ ವೈನತೆಯ. ವೈನತೆಯ ಅಂದ್ರೆ ಗರುಡ ಶೇಷ ರುದ್ರಾದಿ ಸಕಲ ದೇವತೆಗಳು ಅಂತ ಅರ್ಥ. ಇವರಿಗೆ ನ ಸ್ನಾತಃ. ಸ್ನಾತ ಅಂದ್ರೆ ಅಂದ್ರೆ ಸ್ಮರಣೆ ಮಾಡೋದು ಅಂತ ಅರ್ಥ. ಪ್ರತಿನಿತ್ಯದಲ್ಲಿ ಪರಮಾತ್ಮ, ಲಕ್ಷ್ಮಿ, ಮುಖ್ಯ ಪ್ರಾಣದೇವರು, ಗರುಡ ಶೇಷಾದಿ ರುದ್ರಾದಿಗಳೇ ಮೊದಲಾಗಿರತಕ್ಕಂತಹ ಸಮಸ್ತ ದೇವತೆಗಳಿಗೆ ಯಾರು ನಿತ್ಯದಲ್ಲೂ ಸ್ನಾನ ಮಾಡೋದಿಲ್ಲ ಅಂದ್ರೆ ಸ್ಮರಣೆ ಮಾಡೋದಿಲ್ಲ ಅಂತರ್ಥ. ಕೋನ ಸ್ನಾತಃ ಅಂದರೆ ಯಾರು ಪ್ರತಿನಿತ್ಯದಲ್ಲೂ ಅಂದ್ರೆ ಈ 4 ತಿಂಗಳಲ್ಲಿ ಸ್ನಾನ ಮಾಡಬೇಕು ನಿಜ. ಆದರೆ ಆಧ್ಯಾತ್ಮದ ಅರ್ಥದಲ್ಲಿ ನೋಡಿದಾಗ ಈ ತಾರತಮ್ಯಾನುಸಾರವಾಗಿ ಪರಮಾತ್ಮ, ಲಕ್ಷ್ಮಿ ಮತ್ತು ಮುಖ್ಯ ಪ್ರಾಣದೇವರು, ಗರುಡ ಶೇಷ ರುದ್ರಾದಿಗಳೇ ಮೊದಲಾಗಿರತಕ್ಕಂತಹ ಸಕಲ ದೇವತೆಗಳಿಗೂ ಯಾರು ಪ್ರತಿನಿತ್ಯ ನಮಸ್ಕಾರ ಮಾಡೋದಿಲ್ಲ ಅವನೇ ಚಾಂಡಾಲ ಅನ್ನುವ ಅರ್ಥದಲ್ಲಿ ಬೈದಿದ್ದಾರೆ. ಹಾಗಾದ್ರೆ ಬೆಳಗೆದ್ದು ಕೂಡಲೇ ನಾವು ತಾರತಮ್ಯಾನುಸಾರವಾಗಿ ಪ್ರತಿಯೊಬ್ಬ ದೇವತೆಗಳಿಗೂ ಹರಿಯನ್ನ ಸರ್ವೋತ್ತಮತ್ವೇನ, ಉಳಿದ ದೇವತೆಗಳನ್ನ ಪರಿವಾರತ್ವೇನ, ಪರಿವಾರತೆಯ ಗ್ರಾಹ್ಯಾಹ ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದಂತೆ ಈ ರೀತಿಯಾಗಿ ಪ್ರತಿನಿತ್ಯ ಚಿಂತನೆ ಮಾಡಬೇಕು ಎನ್ನುವಂತಹ ಅರ್ಥದಲ್ಲಿಯೂ ಕೂಡ ಬಹಳ ಸಾಧನೆಯ ಉತ್ತಮ ಮಾರ್ಗವನ್ನು ತಿಳಿಸುವಂತಹದ್ದು ಅಂತ. ಹಾಗಾದ್ರೆ ಇಂತಹ ಕಾರ್ತೀಕ ಮಾಸದಲ್ಲಿ ನಾವು ಸ್ನಾನ ಮಾಡಿದರೆ, ಬೆಳಗ್ಗೆ ಉಷಃಕಾಲದಲ್ಲಿ ಸ್ನಾನ ಮಾಡಿದರೆ ಎಷ್ಟು ದೊಡ್ಡ ಪುಣ್ಯ ಉಂಟು ಅಂದ್ರೆ ಭಗವಂತನ ಕಡೆಗೆ ಹೋಗುವ ಸನ್ಮಾರ್ಗಗಳ ದರ್ಶನವಾಗುತ್ತೆ ಅಂತ ಅರ್ಥ. ಹಾಗಾದ್ರೆ ಈ ಕಾರ್ತೀಕ ಮಾಸಕ್ಕೆ ಇಷ್ಟು ಮಹತ್ವ ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಯಾಕೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಅಂತ್ಯ ಪುಷ್ಕರಣಿ ಅಂತ ಕರೀತಾರೆ. ಅಂತ್ಯ ಪುಷ್ಕರಣಿ ಅಂತಂದ್ರೆ ಹೇಗೆ ಅಂದ್ರೆ ಪ್ರಾರಂಭದಲ್ಲಿ ಅಂದ್ರೆ ಯಾವುದೇ ಒಂದು ಪರ್ವಕಾಲ ನೋಡಿ, ಪ್ರಾರಂಭದ 3 ದಿನಗಳು ಜೋರಾಗಿರುತ್ತೆ, ಆಮೇಲೆ ಕೊನೆಯ 3 ದಿನಗಳು ಜೋರಾಗಿರುತ್ತೆ. ಅಂದ್ರೆ ಪ್ರಾರಂಭದ ದಿನ ಮತ್ತು ಕೊನೆಯ ದಿನ ಎರಡು ಪರಮ ಪವಿತ್ರವಾಗಿರತಕ್ಕಂತಹ ದಿನ ಅಂತ. ಹಾಗೇನೆ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ನಮ್ಮ ತಿಂಗಳುಗಳಿದೆಯಲ್ಲ, 12 ತಿಂಗಳುಗಳು ಪ್ರಾರಂಭ ಆಗೋದು ಎಲ್ಲಿಂದ ಅಂತ ಕೇಳಿದಾಗ ನಾವು ಚೈತ್ರ ವೈಶಾಖ ಅಂತ ವ್ಯವಹಾರ ಮಾಡ್ತೇವೆ. ಆದ್ರೆ ನಿಜವಾದ ತಿಂಗಳು ಪ್ರಾರಂಭ ಆಗೋದು ಎಲ್ಲಿಂದ ಅಂತ ಕೇಳಿದಾಗ ಮಾರ್ಗಶೀರ್ಷ ಮಾಸದಿಂದ. ಮಾರ್ಗಶೀರ್ಷ, ಪುಷ್ಯ, ಮಾಘ, ಪಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತೀಕ. ಕಾರ್ತೀಕಕ್ಕೆ ಕೊನೆಗೊಳ್ಳುತ್ತೆ. ಅದು ಹೇಗೆ ಹೇಳ್ತೀವಿ ಅಂತ ನೀವು ಕೇಳಬಹುದು. ನೋಡಿ, ಈ ಮಾರ್ಗಶೀರ್ಷ ಮಾಸಕ್ಕೆ ಅಭಿಮಾನಿ ದೇವತೆ ಯಾರು, ಭಗವಂತನ ಯಾವ ರೂಪ ಅಂತ ಕೇಳಿದಾಗ ಕೇಶವ. ಅಂದ್ರೆ ಕೇಶವಾದಿ 12 ರೂಪಗಳೇನಿದೆ ಅವುಗಳು ಕ್ರಮವಾಗಿ ಪ್ರಾರಂಭ ಆಗೋದು ಮಾರ್ಗಶೀರ್ಷ ಮಾಸ. ಮಾರ್ಗಶೀರ್ಷ ಮಾಸಾಭಿಮಾನಿ ಯಾರು ಅಂತ ಕೇಳಿದಾಗ ಕೇಶವ. ಹಾಗೆ ದಾಮೋದರನ ಪರ್ಯಂತ ಬಂದಾಗ ಈ ಕಾರ್ತೀಕ ಮಾಸಕ್ಕೆ ಅಭಿಮಾನಿ ದೇವತೆ ಯಾರು ಅಂದ್ರೆ ದಾಮೋದರ. ಹಾಗಾದ್ರೆ ಕೇಶವನಿಂದ ದಾಮೋದರನ ತನಕ 12 ಮಾಸಗಳಾಯಿತು. ಅದರಲ್ಲಿ ಮೊದಲನೆಯ ಕೇಶವ ಅನ್ನುವಂಥದ್ದು ಮಾಸಾನ ಮಾರ್ಗಶೀರ್ಷೋಹಂ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿ ಎಲ್ಲ ಮಾಸಗಳಿಗಿಂತಲೂ ಮೊದಲನೆಯ ಮಾಸ ಮಾರ್ಗಶೀರ್ಷವಾದ್ದರಿಂದ ಅದರಲ್ಲಿ ನನ್ನ ಸನ್ನಿಧಾನ ವಿಶೇಷ ಉಂಟು ಅಂತ ಅಲ್ಲಿ ಹೇಳಿದ್ರು. ಹಾಗೆ ಕಾರ್ತೀಕ ಮಾಸಕ್ಕೆ ಯಾಕೆ ಅಷ್ಟು ಮಹತ್ವ ಅಂದ್ರೆ ಅದು ಕೊನೆಯ ದಿನ.
ಅಂದರೆ ವರ್ಷ ಪ್ರಾರಂಭ ಆಗಿ ಕೊನೆಯ ದಿನ. ಇದು ಒಂದು ಲೆಕ್ಕಾಚಾರದಲ್ಲಿ ಹೇಳುವಾಗ ಕಾರ್ತೀಕ ಮಾಸದ ಕೊನೆಯ, ಅದಕ್ಕೆ ದಾಮೋದರ ಅಭಿಮಾನಿ. ದಾಮೋದರ ಆದ್ಮೇಲೆ ಸಂಕರ್ಷಣ ಅಂತ ಹೇಳುವುದಿಲ್ಲ ಮುಂದಿನ ಮಾಸಕ್ಕೆ, ಮತ್ತೆ ಕೇಶವ ಅಂತಲೇ ಪ್ರಾರಂಭ ಆಗುತ್ತೆ. ಹಾಗಾಗಿ ಕೇಶವನಿಂದ ಆರಂಭಿಸಿ ದಾಮೋದರನ ಪರ್ಯಂತ ಅಭಿಮಾನಿ ದೇವತೆಗಳು, ಮೊದಲನೇ ಕೇಶವ, ಕೊನೆಯ ದಾಮೋದರ, ಇವರಿಬ್ಬರನ್ನ ಚಿಂತನೆಯನ್ನು ಕೊಡುವ ಮಾಸಗಳು. ಆದ್ದರಿಂದ ಕಾರ್ತೀಕ ಮಾಸ ಕೊನೆಯ ಮಾಸ, ಆ ಕೊನೆಗೆ ಆಗೋದೇ ಪೂರ್ಣಾಹುತಿ. ಹಾಗಾಗಿ ವರ್ಷ ಇಡೀ ನಾವು ಮಾಡಿಕೊಂಡು ಬಂದಿರತಕ್ಕಂತಹ ಸಾಧನೆಯಲ್ಲಿ ಕೊನೆಯ ಪೂರ್ಣಾಹುತಿ ನಡೆಯತಕ್ಕಂತಹ ಮಾಸ ಇದು ಕಾರ್ತೀಕ ಮಾಸ. ಹಾಗಾಗಿ ಕಾರ್ತೀಕ ಮಾಸಕ್ಕೆ ಇಷ್ಟೊಂದು ಮಹತ್ವ ಅಂತ ಒಂದು. ಇನ್ನು ಎರಡನೆಯದು ಏನು ಅಂತ ಕೇಳಿದಾಗ, ಇಡೀ ನಮ್ಮ ಜೀವನದ ಬೆಳಕಿನ ಮಾಸ ಅಂತ ಇದಕ್ಕೆ ಹೆಸರು. ಕಾರ್ತೀಕ ಮಾಸಕ್ಕೆ ಬೆಳಕಿನ ಮಾಸ ಅಂತ ಹೆಸರು. ಯಾಕೆ ಬೆಳಕಿನ ಮಾಸ ಅಂತ ನೀವು ಕೇಳಬಹುದು. ಯಾಕೆ ಅಂದ್ರೆ ಆಕಾಶದಲ್ಲಿ ಬಹಳ ನಕ್ಷತ್ರಗಳು, ಕೋಟಿ ಕೋಟಿ ನಕ್ಷತ್ರಗಳಿದೆ. 27 ನಕ್ಷತ್ರಗಳು ಮೇಲುಗಡೆ ಇದೆ, ಹೌದಾ? ಇಷ್ಟು ನಕ್ಷತ್ರಗಳಲ್ಲಿ ಅತ್ಯಂತ ಹೆಚ್ಚು ಬೆಳಕನ್ನ ಕೊಡತಕ್ಕಂತಹ ನಕ್ಷತ್ರ ಯಾವುದು ಅಂತ ಕೇಳಿದಾಗ, ರಾತ್ರಿಯಲ್ಲಿ ನೀವು ನೋಡಿದಾಗ ನೈಋತ್ಯ ಮೂಲೆಯಲ್ಲಿ ಹಾಗೆ ಮಿಣಿ 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 ಅಂತ ಬೆಳಗುತ್ತಾ ಇರತಕ್ಕಂತಹ ನಕ್ಷತ್ರ ಅಂದ್ರೆ ಶುಕ್ರ. ಹಾಗಾಗಿ ಶುಕ್ರ ನಕ್ಷತ್ರ ಚೆನ್ನಾಗಿ, ಮೆರ್ಕ್ಯುರಿ ಅಂತ ಹೇಳ್ತಾರೆ, ಚೆನ್ನಾಗಿ ಬೆಳಗುತ್ತಾ ಇರ್ತದೆ. ಎಂತ ನೋಡಿದ ಕೂಡ್ಲೆ ಗೊತ್ತಾಗುತ್ತೆ ಇದು ಶುಕ್ರ ನಕ್ಷತ್ರ ಅಂತ. ಹಾಗಾಗಿ ಶುಕ್ರ ಎಂಬತಕ್ಕಂತಹ ನಕ್ಷತ್ರದ ರೂಪದಲ್ಲಿರ್ತಕ್ಕಂಥ ಶುಕ್ರ ಇಷ್ಟು ಅದ್ಭುತವಾಗಿರತಕ್ಕಂತಹದ್ದು. ಹಾಗಾಗಿ ಆ ಶುಕ್ರನ ಆಧಿಪತ್ಯದಲ್ಲಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳ್ತಾರೆ, ಶುಕ್ರನ ಮನೆ ಯಾವುದು ಅಂತ ಕೇಳಿದಾಗ ವೃಷಭ ಹಾಗೂ ತುಲಾ ರಾಶಿಗಳು ಅಂತ. ವೃಷಭ ಹಾಗೂ ತುಲಾ ರಾಶಿಗಳು ಮತ್ತೆ ಅವರ ಸ್ಥಾನ ಅಂತ. ಹಾಗಾಗಿ ಶುಕ್ರನ ಸ್ಥಾನವಾಗಿರತಕ್ಕಂಥ ಮೇಷದ ಮೇಲೆ ಇದೆ ಬಿಡಿ, ಕೊನೆಗೆ ಬರತಕ್ಕಂಥದ್ದು ಯಾವುದು ಅಂದ್ರೆ ತುಲಾ ರಾಶಿ. ಇಂತಹ ಶುಕ್ರನ ಮನೆಯಾಗಿರತಕ್ಕಂಥ ತುಲಾ ರಾಶಿಯಲ್ಲಿ ಯಾರು ಸ್ನಾನ ಮಾಡ್ತಾರೆ ಅಂತವನಿಗೆ ಮೋಕ್ಷಮೇವ ನ ಸಂಶಯ ಅಂತ ಕಾರ್ತೀಕ ಮಾಸದಲ್ಲಿ ಬರುತ್ತೆ. ಹಾಗಾದ್ರೆ ಇದನ್ನ ಏನು ಕರೆದ್ರು? ತುಲಾಮಾಸ ಎಂಬುದಾಗಿ ಕರೆದ್ರು. ಇಂತಹ ತುಲಾಮಾಸವನ್ನ ಯಾರು ಸ್ನಾನ ಪೂರ್ವಕವಾಗಿ ಮಾಡ್ತಾರೆ, ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ. ಇದು ಕಾರ್ತೀಕ ಮಾಸ ಮಹಾತ್ಮೆಯಲ್ಲಿ ಬರುವಂತಹ ಮಾತು. ಏನು ಅಂತಂದ್ರೆ, ಈ ಗಂಗಾ ನದಿ ಹೇಳುತ್ತಂತೆ, ಎಲ್ರೂ ಕೂಡ ಎಲ್ಲ ನದಿಗಳಲ್ಲಿ ಗಂಗಾ ನದಿ ಶ್ರೇಷ್ಠ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಏನು, ಗಂಗಾ ನದಿಗಳಲ್ಲಿ, ಎಲ್ಲಾ ನದಿಗಳಲ್ಲಿ ಗಂಗಾ ನದಿ ಸರ್ವಶ್ರೇಷ್ಠ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದು ಅಂಡರ್ಲೈನ್ ಮಾಡಿ ಇಟ್ಕೊಂಡ್ಬಿಡಿ. ಆದರೆ ಒಮ್ಮೆ ಬ್ರಹ್ಮದೇವರ ಹತ್ರ ಹೋಗಿ ಆ ಗಂಗಾ ನದಿ ಕೇಳುತ್ತಂತೆ, ಸ್ವಾಮಿ ಎಲ್ರೂ ಕೂಡ ನನ್ನಲ್ಲಿ ಸ್ನಾನ ಮಾಡಿ ಪಾಪವನ್ನ ಬಿಟ್ಟು ಹೋಗ್ತಾರೆ, ಹಾಗಾದ್ರೆ ನಾನು ಪಾಪವನ್ನ ಕಳ್ಕೊಳ್ಳೋದು ಹೇಗೆ ಅಂತ ಬ್ರಹ್ಮದೇವರ ಹತ್ರ ಒಂದು ಮಾತನ್ನ ಕೇಳತ್ತೆ. ಆಗ ಗಂಗೆಗೆ ಬ್ರಹ್ಮದೇವರು ಕೊಡುವಂತ ಉತ್ತರ, ಯಾಕೆ ಅಂದ್ರೆ ನೀವು ಭಗವಂತನ ಪಾದವನ್ನ ತೊಳೆದದ್ದರಿಂದ ಪಾವಿತ್ರತೆಯನ್ನು ಪಡೆದು ನಾನು ಭೂಲೋಕಕ್ಕೆ ಬಂದಿದ್ದೇನೆ. ಮತ್ ನಾನು ಯಾರ ಹತ್ರ ಕೇಳ್ಬೇಕು? ನಿಮ್ಮ ಹತ್ರ ಕೇಳ್ಬೇಕು. ನಿಮ್ಮಿಂದಾಗಿ ನಾನು ಪರಮಾತ್ಮನ ಪಾದವನ್ನು ತೊಳೆದು ಪಾವಿತ್ರತೆಯನ್ನು ಪಡೆದಿದ್ದೇನೆ. ಹೀಗೆ ಎಲ್ರೂ ಸ್ನಾನ ಮಾಡಿ ನನ್ನಲ್ಲಿ ಪಾಪವನ್ನು ಬಿಡುತ್ತಾರೆ, ನನ್ನ ಪಾಪ ಪರಿಹಾರ ಆಗ್ಲಿಕ್ಕೆ ನಾನು ಏನ್ ಮಾಡ್ಲಿ ಅಂತನ್ನುವಂತಹ ಮಾತನ್ನ ಅವರು ಕೇಳಿದ್ದಾರೆ. ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ತುಲಾ ಮಾಸದಲ್ಲಿ ಕಾವೇರಿ ನದ್ಯಾಂ, ಕಾವೇರಿ ನದಿಯಲ್ಲಿ ಹೋಗಿ ನೀನು ಸ್ನಾನ ಮಾಡು. ಸ್ನಾನ ಮಾಡೋದು ಬೇಡ, ನೀನು ಹೋಗಿ ಆ ನದಿಯನ್ನು ಮುಟ್ಟಿದ್ರೆ ಸಾಕು, ನೀನು ಪವಿತ್ರಳಾಗಿ ಬಿಡ್ತೀಯಾ ಅಂತ. ಈ ರೀತಿಯಾಗಿ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ. ಹಾಗಾಗಿ ಕಾವೇರಿ ನದಿಗೆ ಬಂದು ಗಂಗೆ ಮುಟ್ಟುತ್ತಾಳಂತೆ. ಮುಟ್ಟುವಾಗ ತಾನು ಪರಿಶುದ್ಧಳಾಗ್ತಾಳೆ. ನಿಜವಾಗಿಯೂ ಕೂಡ ತಾರತಮ್ಯದಲ್ಲಿ ಗಂಗೆ ದೊಡ್ಡವಳು, ಕಾವೇರಿ ಚಿಕ್ಕವಳು. ಆದರೂ ಕೂಡ ಬ್ರಹ್ಮದೇವರು ಒಂದು ವರ ಕೊಟ್ರಂತೆ, ಈ ತುಲಾ ಮಾಸದಲ್ಲಿ ಅಲ್ಲಿ ಗಂಗೆ ಬಂದು ಆ ಕಾವೇರಿಯನ್ನ ಮುಟ್ಟಿದ ಕೂಡ್ಲೆ ತಾನು ಶುದ್ಧಳಾಗುತ್ತಾಳೆ. ಅಂದ್ರೆ ಗಂಗೆಯನ್ನೇ ಶುದ್ಧ ಮಾಡುವಷ್ಟು ಪಾವಿತ್ರ್ಯ ಈ ಸಂದರ್ಭ. ಗಂಗೆಯಲ್ಲಿ 24 ಅಂದ್ರೆ 12 ತಿಂಗಳು ಕೂಡ ಪರಿಶುದ್ಧಳಾಗಿರ್ತಾಳೆ. ಪಾವಿತ್ರತೆಯನ್ನು ಮಾಡುವಂತ ಸಾಮರ್ಥ್ಯವನ್ನು ಹೊಂದಿರ್ತಾಳೆ. ಆದ್ರೆ
ಅಂತಹ ಪಾವಿತ್ರತೆ ಅವಳಲ್ಲಿ ಸದಾಕಾಲ ಇದ್ರೆ ಈ ತುಲಾ ಮಾಸದಲ್ಲಿ ಕಾವೇರಿ ನದಿಯಲ್ಲಿ ಈ ಕಾರ್ತೀಕ ಮಾಸದಲ್ಲಿ ವಿಶೇಷವಾದ ಸನ್ನಿಧಾನ ಇರುತ್ತೆ. ಇದು ಭಗವಂತ ಕೊಟ್ಟ ಅನುಗ್ರಹ. ಹಾಗಾಗಿ ಅವಳು ಕೂಡ ಬಂದು ಸ್ನಾನ ಮಾಡಿದ್ದಲ್ಲ, ಕೇವಲ ತಾನು ಇದು ಮಾಡಿದ್ದರಿಂದ, ಬಂದು ಮುಟ್ಟಿದ್ದರಿಂದ ತಾನು ಪವಿತ್ರಳಾದಳು ಅಂತ ಕಥೆ ಇದೆ. ಇದು ಮೋಹಕವಾದ ಕಥೆ ಇದೆ. ಅವಳು ಇವಳನ್ನ ಮುಟ್ಟಿ ಶುದ್ಧಿ ಆಗೋದೇನು ಅಂತ. ಆಗ ಶಾಸ್ತ್ರ ಅದರ ಒಳಗಿನ ಮರ್ಮವನ್ನ ಬಿಡಿಸ್ತದೆ. ಗಂಗೆ ತಾನು ಸಾಕ್ಷಾತ್ತಾಗಿ ಬಂದು ಕಾವೇರಿಯನ್ನ ಮುಟ್ಟಿ ಎಷ್ಟು ಪವಿತ್ರಳನ್ನಾಗಿ ಮಾಡ್ತಾರೆ. ನನ್ನ ಪೂರ್ಣ ಸನ್ನಿಧಾನ ಈ ತಿಂಗಳು ಪೂರ್ತಿ ನಿನ್ನಲ್ಲಿರ್ಲಿ ಅಂತ ಗಂಗೆನೇ ಬಂದು ನೋಡಿ, ಗಂಗಾ ನದಿಯನ್ನ ಬಿಟ್ಟು ಬಂದು ಕಾವೇರಿಯಲ್ಲಿ ಬಂದು ಕೂತ್ಕೊಳ್ತಾಳಂತ ಈ ಒಂದ್ ತಿಂಗಳು. ಹಾಗಾಗಿ ಈ ತುಲಾ ಮಾಸದಲ್ಲಿ ಕಾವೇರಿ ಸ್ನಾನ ಅಂತಂದ್ರೆ ಅಷ್ಟು ಪವಿತ್ರತೆಯನ್ನ ಪಡೆದಿದೆ. ನಿಜವಾಗಿಯೂ ಕೂಡ ಕಾರ್ತೀಕ ಮಾಸದಲ್ಲಿ ಅಂದ್ರೆ ತುಲಾ ಮಾಸದಲ್ಲಿ ಕಾವೇರಿ ನದಿಯ ಸ್ನಾನ, ರಂಗನಾಥನ ದರ್ಶನ ಬಹಳ 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 ಪುಣ್ಯಕರ ಅಂತ. ಹಾಗಾಗಿ ಕಾವೇರಿ ನದಿಯ ಸ್ನಾನ ಯಾರಿಗೆ ಅವಕಾಶ ಇದೆ ಅವರು ಇದ್ದಲ್ಲಿ ಹೋಗಿ ಮಾಡಿ. ಇವತ್ತು ಸುಮತೀಂದ್ರ ತೀರ್ಥರ ಆರಾಧನೆ. ಹಾಗಾಗಿ ಸುಮತೀಂದ್ರ ತೀರ್ಥರು ಶ್ರೀರಂಗಂನಲ್ಲಿ ಇದ್ದಾರೆ. ಹಾಗಾಗಿ ಶ್ರೀರಂಗಂನಲ್ಲಿ ಇರತಕ್ಕಂತ ಸುಮತೀಂದ್ರ ತೀರ್ಥರ ಸನ್ನಿಧಾನದಲ್ಲಿ ಕಾವೇರಿ ನದಿ ಹರಿತಾಳೆ. ಅಲ್ಲಿಗೆ ಎಲ್ರು ಹೋಗಿದ್ದಾರೆ. ಹೋದವರೇ ಮಹಾ ಪುಣ್ಯಾತ್ಮರು. ಅಲ್ಲಿ ಹೋಗಿ ಕಾವೇರಿ ನದಿಯ ಸ್ನಾನ ಯಾಕೆ ಈಗ ಇನ್ನೂ ಹೆಚ್ಚಿನ ಪುಣ್ಯ ಅಂದ್ರೆ ಮಹಾ ಯತಿಗಳೆಲ್ಲರೂ ಕೂಡ ಬಂದಿದ್ದಾರೆ. ಬರೀ ನದಿಯ ಸ್ನಾನ ಅಲ್ಲ, ಯತಿಗಳ ದರ್ಶನವೂ ಒಂದು ಕಾವೇರಿ ಸ್ನಾನ. ಹಾಗಾಗಿ ಅನೇಕ ಯತಿಗಳ ಸಂಗಮ, ವ್ಯಾಸರಾಜ ಮಠಾಧೀಶರೇ ಮೊದಲಾಗಿರತಕ್ಕಂತಹ ಅನೇಕ ಯತಿಗಳ ಸಂಗಮ. ಅಂತಹ ಸಂಗಮದಲ್ಲಿ ಹೋಗಿ ನಾವು ಕಾವೇರಿ ಸ್ನಾನ ಮಾಡಿ ಆ ಯತಿಗಳ ದರ್ಶನ ಮಾಡಿ ಸುಮತೀಂದ್ರರ ದರ್ಶನ ಜೊತೆಗೆ ರಂಗನಾಥನ ದರ್ಶನ, ಇದಕ್ಕಿಂತ ದೊಡ್ಡ ಪುಣ್ಯ ಜಗತ್ನಲ್ಲಿ ಇನ್ಯಾವುದಿದೆ? ಹಾಗಾಗಿ ಇಂತಹ ಕಾವೇರಿ ಸ್ನಾನವನ್ನ ಮಾಡುವಂತಹ ಮಾಡಿದವರು ಮಹಾನುಭಾವರು, ಯೋಗ್ಯತಾ ಪುರುಷರು. ಆದರೆ ಯಾರು ಮಾಡಿಲ್ಲ ಅವರು ಮನೆಯಲ್ಲೇ ಸ್ನಾನ ಮಾಡುವಾಗ ಚಿಂತನೆ ಮಾಡಿಕೊಳ್ಳಿ, ನಾನು ಕಾವೇರಿ ಸ್ನಾನವನ್ನ ಮಾಡ್ತಾ ಇದ್ದೇನೆ. ಪ್ರತಿನಿತ್ಯ ಸ್ನಾನ ಮಾಡುವಾಗ ಕಾವೇರಿ ಸ್ನಾನವನ್ನ ಚಿಂತನೆ ಮಾಡಿಕೊಂಡು ನೀವು ಕಾವೇರಿ ಸ್ನಾನ ಮಾಡಿದ್ದಾದರೆ ಆಗ ಆ ಕಾವೇರಿ ಸ್ನಾನದ ಸಂಪೂರ್ಣ ಫಲ ಪ್ರಾಪ್ತಿಯಾಗತ್ತೆ. ವಿಶೇಷವಾಗಿ ದೀಪ. ಹಾಗಾಗಿ ದೀಪದಾನಕ್ಕೆ ಭಾರೀ ಮಹತ್ವವನ್ನು ಹೇಳಿದ್ದಾರೆ. ಸಾಧ್ಯವಾದರೆ ನೀವು ಬೆಳ್ಳಿಯ ದೀಪದ ದಾನ ಈ ಕಾರ್ತೀಕ ಮಾಸ, ತುಲಾ ಮಾಸ, ಯಾಕಂದ್ರೆ ಬೆಳಕಿನ ಪುಂಜ ಅದು ಬೆಳ್ಳಿ. ಆದ್ದರಿಂದ ಬೆಳ್ಳಿಯ ದೀಪದಾನ ಮಾಡಿದ್ರೆ ಮಹಾಪುಣ್ಯ. ಒಂದು ವೇಳೆ ಬೆಳ್ಳಿಯ ದೀಪದಾನ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಿಮಗೆ ಯಾರಿಗಾದ್ರೂ ಕೊಡಬೇಕು, ಅದರ ಪ್ರತ್ಯಾಮ್ನಾಯ ಹಣ ಕಳಿಸಿ, ಸ್ವಾಮಿ ನನ್ನ ಹೆಸರಿನಲ್ಲಿ ಬೆಳ್ಳಿಯ ದೀಪವನ್ನ ತೆಗೆದುಕೊಂಡು ದೇವರಿಗೆ ಸಮರ್ಪಣೆ ಮಾಡಿ ಅದನ್ನ ದಾನ ನೀವು ಸ್ವೀಕಾರ ಮಾಡಿ ಅಂತ ಹೇಳಿ ಕೊಡಿ. ಇಲ್ಲ ಯಾರು ಪಕ್ಕದಲ್ಲಿ ಇರ್ತಾರೋ ಅವರಿಗೆ ಕೊಟ್ಟು ಕೃಷ್ಣಾರ್ಪಣಾಂಗಿ ಅಂತೂ. ಒಟ್ಟಿನಲ್ಲಿ ಈ ಮಾಸದಲ್ಲಿ ಬೆಳ್ಳಿಯ ದೀಪದ ದಾನ ಅತ್ಯಂತ ಶ್ರೇಷ್ಠ. ತುಲಾ ಮಾಸಕ್ಕೆ ಹೇಳಿ ಮಾಡಿಸಿರ್ತಕ್ಕಂಥದ್ದು ಅಂತ. ಇಷ್ಟು ಕಾರ್ತೀಕ ಮಾಸ ಮಹಾತ್ಮೆ. ಇನ್ನ ಜೊತೆಗೆ ಶ್ರೀನಿವಾಸ ಕಲ್ಯಾಣದ ಚಿಂತನೆಯನ್ನ ಮಾಡೋದಾದ್ರೆ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಪ್ರೇಷಯಾಮಾಸ ರಾಜೇಂದ್ರ ಗುರುವಾಗಮನ ಕಾಂಕ್ಷಯ ವಿಲಿಖ್ಯ ಪತ್ರಿಕಾಂ ರಾಜ ಪುತ್ರಿ ಕಲ್ಯಾಣ ಸೂಚಿಕಾಂ. ನಿನ್ನೆ ಹೇಳ್ತಾ ಇರುವಾಗ ಶ್ರೀನಿವಾಸ ಕಲ್ಯಾಣದಲ್ಲಿ ಆಕಾಶ ರಾಜ ಆನಂದ ನಿರ್ಭರನಾಗಿ ಮಗಳಾದಂತ ಪದ್ಮಾವತಿ ಹತ್ರ ಹೇಳ್ತಾನೆ, ಮಗಳೇ ಚಿಂತಿಸಬೇಡ, ವಿಲಿಖ್ಯ ಪತ್ರಿಕಾಂ ರಾಜಾಂ ಪುತ್ರಿ ಕಲ್ಯಾಣ ಸೂಚಿಕಾಂ. ಅಂದ್ರೆ ನಿನ್ನನ್ನ ವಿವಾಹ ಮಾಡಿ ಕೊಡ್ತೇನೆ, ನೀನು ಯಾರನ್ನ ಇಷ್ಟಪಟ್ಟಿದೆಯೋ ಅಂತ ಶ್ರೀನಿವಾಸನಿಗೆ ವಿವಾಹವನ್ನ ಮಾಡಿ ಕೊಡ್ತೇನೆ ಅಂತ ಹೇಳಿ ಸಮಾಧಾನ ಪಡಿಸಿ ತನ್ನ ಕುಲಪುರೋಹಿತರಾಗಿರತಕ್ಕಂತ ಬೃಹಸ್ಪತ್ಯಾಚಾರ್ಯನ ಕರೆದು ತರ್ಲಿಕ್ಕೆ ತನ್ನ ಮಗನಾಗಿರತಕ್ಕಂತ ವಸುಧಾನನನ್ನ ಕೊಟ್ಟು ಕಳಿಸಿದ್ದಾರೆ. ಗುರು ಆಗಮನ ಕಾಂಕ್ಷೆಯ. ಆವಾಗ ವಸುಧಾನ ಇಂದ್ರನಗರಿಗೆ ಹೋಗಿ ಆ ಪದ್ಮಾವತಿಯ ವಿವಾಹ ಸೂಚಕವಾಗಿರತಕ್ಕಂತ ಪತ್ರವನ್ನ ಕೂಡಲೇ ಬರೆದು ತಾನು ಕರೆದುಕೊಂಡು ಬಾ ಎಂಬುದಾಗಿ ಹೇಳಿದ್ದಾನೆ. ಸಂಪ್ರೇಷಯಾಮಾಸ ತದಾ
ಸ್ವಪುತ್ರೇಣ ವಿಯನ್ ನೃಪಃ. ಅವನು ಚಂದ್ರಾವತಾರದ್ದರಿಂದ ಅತಿ ಶೀಘ್ರವಾಗಿ ಇಂದ್ರಲೋಕವನ್ನ ಪ್ರವೇಶ ಮಾಡಿ ಇಂದ್ರ ಗುರುಗಳಾಗಿರತಕ್ಕಂಥ ಬೃಹಸ್ಪತ್ಯಾಚಾರ್ಯಗೆ ನಮಸ್ಕಾರ ಮಾಡಿ ತಂದೆ ಬರೆದ ಪತ್ರವನ್ನ ಅವರ ಮುಂದೆ ಇಟ್ಟು ವಿಧೇಯನಾಗಿ ನಿಂತುಕೊಂಡ. ಅಂದ್ರೆ ಆಂಗೀರಸ್ಯನ ಪುತ್ರನಾದಂತಹ ಗುರುಗಳೇನಿದ್ದಾರೆ ಅಂದ್ರೆ ಬೃಹಸ್ಪತ್ಯಾಚಾರ್ಯರು ಅಂತರ್ಥ. ಆಕಾಶರಾಜನ ಮಗನನ್ನ ಅವನು ತಂದ ಪತ್ರಿಕೆಯನ್ನ ನೋಡಿ ಅದನ್ನ ಕಂಡು ಕರದ್ವಗೇನ ತಾಮಾಶು ಗೃಹೀತ್ವಾ ಆನಂದ ನಿರ್ಭರಃ, ಎರಡೂ ಕೈಗಳಿಂದ ಪತ್ರಿಕೆಯನ್ನ ತೆಗೆದುಕೊಂಡ. ನೋಡಿ, ಇದು ಗೌರವ ಸೂಚಕ. ಒಂದು ತಿಳ್ಕೊಳ್ಳಿ, ಯಾರೋ ಏನೋ ಒಂದು ವಿನಂತಿ ಪತ್ರವನ್ನು ಕೊಡ್ತಾರೆ, ಅದನ್ನ ಒಂದು ಕೈಯಿಂದ ತೆಗೆದು ನೋಡತಕ್ಕಂಥದ್ದು ಅಗೌರವ. ಎರಡೂ ಕೈಗಳಿಂದ ತೆಗೆದುಕೊಂಡು ನೋಡಿದ್ರೆ ಆ ಕೆಲಸ ಪೂರ್ಣ ಅಂತ ಅರ್ಥ. ಅಂದ್ರೆ ನೀವು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಆ ಕೆಲಸ ನನಗೆ ಸಂಪೂರ್ಣ ಸಮ್ಮತ ಎಂಬುದನ್ನ ತಿಳಿಸ್ತದೆ. ಎರಡೂ ಕೈಗಳಿಂದ ತೆಗೆದುಕೊಳ್ಳುವಂತದ್ದು ವಿನಂತಿ ಪತ್ರವಲ್ಲ. ಒಂದೇ ಕೈಯಿಂದ ತಗೊಂಡ ಅಂದ್ರೆ ನನಗೆ ಸಮ್ಮತಿ ಇಲ್ಲ, ಆದರೂ ಏನೋ ಹೋಗ್ಲಿ ಬಿಡು ಅಂತ ಒಪ್ಪಿಕೊಳ್ತೇನೆ ಅಂತ ಅರ್ಥ. ಪತ್ರವನ್ನು ತೆಗೆದುಕೊಳ್ಳದಿದ್ದರೆ ಒಪ್ಪಿಗೆ ಇಲ್ಲ ಅಂತ ಅರ್ಥ. ಪತ್ರಿಕೆ ತೆಗೆದುಕೊಳ್ಳದಿದ್ರೆ ಒಪ್ಪಿಗೆ ಇಲ್ಲ, ಒಂದು ಕೈಯಿಂದ ತಗೊಂಡ್ರೆ ಅರ್ಧ ಸಮ್ಮತಿ ಇಲ್ಲ. ಆದ್ರೆ ಎರಡೂ ಕೈಗಳಿಂದ ತೆಗೆದುಕೊಂಡರೆ ಪೂರ್ಣ ಸಮ್ಮತಿ. ಇದು ಧರ್ಮಶಾಸ್ತ್ರ. ಅದಕ್ಕೆ ಇವರು ಬೃಹಸ್ಪತ್ಯಾಚಾರ್ಯ ಏನ್ ಮಾಡಿದ್ರು, ಕರದ್ವಯೇನ ತಾಮಾಶು ಗೃಹೀತ್ವಾ ಆನಂದ ನಿರ್ಭರಃ. ಕರದ್ವಯೇನ ಎರಡೂ ಕೈಗಳಿಂದ ತೆಗೆದುಕೊಂಡು ಸಪಪಾಠ ಮಹಾರಾಜ ಆ ಪತ್ರಿಕೆಯನ್ನು ತೆಗೆದುಕೊಂಡು ನೋಡಿ, ಕೆಲವರು ಆಯ್ತು ಅಂತ ನೋಡಿ ಅಲ್ಲಿಟ್ಟು ಬಿಡ್ತಾರೆ. ಅದನ್ನ ಪೂರ್ತಿ ಓದಿದ್ರೆ ಇನ್ನೂ ಅದರಲ್ಲಿ ಆಸಕ್ತಿ ಇದೆ ಅಂತ ಅರ್ಥ. ಓದುವ ಪೇಶನ್ಸೇ ಇರೋದಿಲ್ಲ. ಆದರೆ ಈ ಬೃಹಸ್ಪತ್ಯಾಚಾರ್ಯ ಸಪಪಾಠ ಮಹಾರಾಜ ಅದನ್ನು ಓದಿದ್ರಂತೆ ಏನಿದೆ ಅಂತ. ತತ್ಕ್ರಮಣಾತ್ ರಾಜನ್ ರಾಜಾನಾಂ ಸಪುರೋಹಿತ. ಆ ಕಾರ್ಯವಾದ್ದರಿಂದ ತಾವು ಅಲ್ಪನ ಮನೆಗೆ ಬರಬೇಕು ಅಂತ ನಾನು ಪ್ರಾರ್ಥಿಸುತ್ತೇನೆ. ಪ್ರಮಾಣ ಪೂರ್ವಕವಾಗಿ ಅದು ಏನು ಹೇಗೆ ಬರೆದಿದ್ದಾರೆ ಬೃಹಸ್ಪತ್ಯಾಚಾರ್ಯ ಪತ್ರ. ನಾವು ಆ ಪತ್ರವನ್ನು ಶ್ರೀನಿವಾಸನಿಗೆ ಬರೆದ ಪತ್ರ ಮಾತ್ರ ಓದ್ತೇವೆ. ಬೃಹಸ್ಪತ್ಯಾಚಾರ್ಯಗೆ ಏನ್ ಬರೆದ್ರು ಅಂತ ನಾವು ಎಲ್ಲಿ ಕೇಳೋದಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ಪ್ರಕೃತ ವಿಲಂಬಿನಾಮ ಸಂವತ್ಸರೆ ವೈಶಾಖ ಶುಕ್ಲ ಷಷ್ಠಿ ಪರ್ಯಂತಂ ಅಮೋಘಾನುಗ್ರಹೇಣ ವಯಂತು ಕುಶಲಿನಃ ಸಾಂಪ್ರತಂ ಪದ್ಮಾವತಿ ಶ್ರೀನಿವಾಸ ಕಲ್ಯಾಣಂ ಹರಿವಾಯು ಗುರು ಅನುಗ್ರಹೇಣ ನಿಶ್ಚಿತಂ ಭೂತಂ ಅತಃ ಭವತಾಂ ಆಗಮನಂ. ಅತ್ಯಂತ ಅಲ್ಪ ವ್ಯಕ್ತಿ ಯಾರು? ಆಕಾಶರಾಜ. ಇಂತಹ ಅಲ್ಪ ವ್ಯಕ್ತಿಯಾಗಿರತಕ್ಕಂತ ಆಕಾಶರಾಜನ ಮನೆಗೆ ಬಂದು ಶ್ರೀನಿವಾಸ ಕಲ್ಯಾಣ ಮಹಾಕಾರ್ಯವಾಗಿದೆ. ಮಾಡುವವನೂ ಅಲ್ಪ, ಮಾಡಿಸಿಕೊಳ್ಳತಕ್ಕಂಥ ಶ್ರೀನಿವಾಸ ಮಹಾನ್ ವ್ಯಕ್ತಿ. ಆ ಕಾರ್ಯವಾದ್ದರಿಂದ ತಾವು ಅಲ್ಪನ ಮನೆಗೆ ಬಂದು ವಿವಾಹವನ್ನ ನಡೆಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯಗೆ ಪತ್ರ ಬರೆದಿದ್ದಾರೆ. ಪತ್ರ ಬರೆದು ಆ ಕ್ಷಣದಲ್ಲೇ ಗುರು ಆಕಾಶರಾಜನ ತಡ ಮಾಡ್ಲಿಲ್ಲಂತೆ ಆಯಿತು ಅಂತ ಪತ್ರವನ್ನು ಓದಿದ ತಕ್ಷಣ ವಸುದಾನ ಜೊತೆಗೆ ಬಂದೇ ಬಿಟ್ಟ. ಬಂದು ಬಿಟ್ಟಾಗ ರಾಜ ಪ್ರಾರ್ಥನೆ ಮಾಡ್ತಾನೆ. ಬೃಹಸ್ಪತ್ಯಾಚಾರ್ಯ ನೋಡಿಬಿಟ್ಟು ಆ ರಾಜ ಅಂದ್ರೆ ಬಂದಂತಹ ಬೃಹಸ್ಪತ್ಯಾಚಾರ್ಯಗೆ ಮೊದಲಿಗೆ ನಮಸ್ಕಾರ. ಯಾರು? ಆಕಾಶರಾಜ. ಪದ್ಧತಿಯಂತೆ ಪೂಜೆ, ಸಮಯೋಚಿತ ಮಾತು ಎಲ್ಲ ಆಯ್ತು. ಮುಂದೆ ಏನ್ ಮಾತನಾಡಿದ್ರು ಆಕಾಶರಾಜ? ತವಾಜ್ಞೆಯ ಕರಿಷ್ಯಾಮಿ ವಿವಾಹಂ ದುಹಿತುರ್ಮಮ ಶ್ರೀನಿವಾಸಸ್ಯ ಸಂಬಂಧಃ ವಿದಿತಸ್ಯ ಪ್ರಶಸ್ಯತೆ ಕನ್ಯಾರ್ಥಮಾಗತಾ ಸಾಧ್ವಿ ವಿದಿತೆ ಗೋತ್ರನಾಮನಿ ತಥಾಪಿ ತವ ವಾಕ್ಯೇನ ವಿವಾಹಂ ಕರ್ತುಮುತ್ಸಹೇ. ಎಂತಹ ಮಾತು ನೋಡಿ. ಇದು ವಿನಯ ಅಂದ್ರೆ ಏನು ಅಂದ್ರೆ ತಮ್ಮ ಆಜ್ಞೆಯಿಂದ ವಿವಾಹವನ್ನ ಮಾಡಬೇಕು ಅಂತ ನೀವ್ ಹೇಳ್ತಾ ಇದ್ರಿ. ಮಗಳಿಗೆ ಯಾವಾಗ ವಿವಾಹ ಮಾಡ್ತೀಯಾ ಅಂತ. ಅದಕ್ಕೆ ನಾನು ವಿವಾಹವನ್ನ ಮಾಡ್ಲಿಕ್ಕೆ ಸಿದ್ಧನಾಗಿದ್ದೇನೆ. ಶ್ರೀನಿವಾಸಸ್ಯ ಸಂಬಂಧ ವಿದಿತ. ಶ್ರೀನಿವಾಸನ ಜೊತೆಗೆ ಸಂಬಂಧವನ್ನ ಬೆಳೆಸ್ಬೇಕು, ಅವನನ್ನ ಅಳಿಯನ್ನಾಗಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೇನೆ. ಶ್ರೀನಿವಾಸನ ವೃತ್ತಾಂತ ತಮಗೆ ಗೊತ್ತಿರಬೇಕು. ಅವನ ಕಡೆಯಿಂದ ಬಕುಲಾಮಾತೆ ಎಂಬತಕ್ಕಂಥವಳು ಪದ್ಮಾವತಿಯನ್ನ ತನ್ನ ಮಗನಿಗೆ ಕೊಡ್ತೀರಾ ಅಂತ ಕೇಳಲಿಕ್ಕೆ ಕೂಡ ಬಂದಿದ್ರು. ವರನ ಗೋತ್ರ ನಾಮಾದಿಗಳನ್ನ ತಿಳಿದೆವು, ಅದು ಹೊಂದಾಣಿಕೆ ಆಗಿದೆ.
ಆದರೂ ಕೂಡ ಕುಲಗುರುಗಳಾಗಿರ್ತಕ್ಕಂಥ ತಮ್ಮ ಅನುಮತಿಯನ್ನ ಪಡೆದೇ ಮುಂದುವರಿಯುವುದು. ತಾವು ಹೂ ಅಂದ್ರೆ ಮುಂದುವರಿಯೋದು, ಇಲ್ಲ ಅಂದ್ರೆ ಇಲ್ಲ. ನೋಡಿ ಎಷ್ಟು ದೃಢ ನಂಬಿಕೆ. ನಿಮ್ಮ ಬಾಯಿಂದ ಆಗಲಿ ಅಪ್ಪ ಅಂದ್ರೆ ಮಾತ್ರ, ಇಲ್ದೇ ಹೋದ್ರೆ ಈ ಮದುವೆನೂ ಇಲ್ಲ ಏನಿಲ್ಲ. ಅಂದ್ರೆ ಎಷ್ಟು ಆ ಗುರುಗಳ ಮಾತಿನ ಮೇಲೆ ವಿಶ್ವಾಸವನ್ನಿಟ್ಟು ಮಾತನಾಡ್ತಾ ಇದ್ದಾನೆ ಆಕಾಶ ರಾಜ. ಆಗ ಗುರುಗಳಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಸಫಲಂ ವೃಕ್ಷಮಾಶ್ರಿತ್ಯ ಜೀವಂತಿ ಬಹವೋ ಭುವಿ ತಥಾ ವಯಂಚ ಜೀವಾಮಹ ಸ್ತವ ಭಾಗ್ಯಾವಲಂಬಿನಃ. ನೋಡಿ ಆ ಹೇಳುವಾಗ ಮೇಲೆ ಕನ್ನಡದಲ್ಲಿ ಏನರ್ಥ? ಸಫಲಂ ವೃಕ್ಷಮಾಶ್ರಿತ್ಯ ಜೀವಂತಿ ಬಹವೋ ಭುವಿ. ಏನರ್ಥ ನೋಡಿ, ಈ ಫಲಭರಿತವಾಗಿರತಕ್ಕಂತ ಮರವನ್ನ ಆಶ್ರಯಿಸಿಕೊಂಡು ಅನೇಕ ಜೀವಿಗಳು ಹೇಗೆ ಜೀವಿಸ್ತಾ ಇರ್ತದೋ ಹಾಗೆ ನಿಮ್ಮ ಭಾಗ್ಯವನ್ನ ಆಶ್ರಯಿಸಿ ನಮ್ಮಂತವರು ಜೀವಿಸಿದ್ದೇವೆ ಅಂತ ಮೇಲ್ನೋಟದ ಅರ್ಥ. ಒಳಗಡೆ ಹೋದಾಗ ಅದಕ್ಕೆ ಅರ್ಥ ಬರೀತಾರೆ ವ್ಯಾಖ್ಯಾನಕಾರರು. ಏಕೋ ವೃಕ್ಷಂ ವರ್ಧಯತಿ ಬಹವೋ ಭುಂಜಂತೆ ಫಲಂ ಭೋಕ್ತಾರೋ ಭುಂಜತೆ ಭಾಗಂ ಸ್ವಾಮಿ ಸಂಪೂರ್ಣಮಶ್ನುತೆ. ಏನರ್ಥ ಗೊತ್ತಾ? ಯಾರು ಉದಾಸೀನರೋ ಅಂತಹವನ ನಿರ್ಭಾಗ್ಯ. ಮತ್ತೊಂದು ಅಂದ್ರೆ ಮೇಲ್ನವನು ಉತ್ತಮ, ಕೆಳಗಿನವನು ಚಿಕ್ಕವ ಅಂತ ಅರ್ಥ ಅಲ್ಲ. ಆಗ ಅವನು ಹೇಳ್ತಾನೆ, ರಾಜನಾದರೂ ಈ ಅಂದ್ರೆ ಹೇಗೆ ಏಕೋ ವೃಕ್ಷಂ ವರ್ಧಯತಿ ಬಹವೋ ಭುಂಜತೆ, ಮರ ಒಂದೇ, ಅದನ್ನ ಭೋಗಿಸುವವರು ತುಂಬಾ ಜನ. ಆದ್ದರಿಂದ ಭೋಕ್ತಾರೋ ಬಹವಃ ಭುಂಜಂತೆ ಭಾಗಸ್ವಾಮಿ ಸಂಪೂರ್ಣಮಶ್ನುತೆ. ಆ ಎಲ್ಲರೂ ಅವರವರ ಯೋಗ್ಯತಾನುಸಾರವಾಗಿ ಫಲವನ್ನು ಉಣ್ತಾರೆ. ಹಾಗೇನೆ ರಾಜ ಆಕಾಶ ರಾಜನೆಂಬತಕ್ಕಂತಹ ನಿನ್ನನ್ನ ಆಶ್ರಯಿಸಿಕೊಂಡು ನಾವೆಲ್ಲ ಬದುಕಿದ್ದೇವೆ. ಅಂದ್ರೆ ರಾಜನ ಆಶ್ರಯ ಇಲ್ಲದೆ ವಿದ್ವಾಂಸರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಚಾಶ್ರಯ ನ ಶೋಭಂತೆ ಪಂಡಿತ ವನಿತಾಲತಾ. ಯಾಕೆಂದ್ರೆ ಆಶ್ರಯ ಇಲ್ಲದೆ ಈ ಮೂರು ಜನ ಬದುಕೋದಿಲ್ಲ. ಯಾರು? ಪಂಡಿತ, ವನಿತಾ, ಲತಾ. ಪಂಡಿತರಾದಂಥವರು ರಾಜಾಶ್ರಯ ಇಲ್ದಿದ್ರೆ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶನ ಮಾಡೋದು ಹೇಗೆ? ಅವರ ಹೊಟ್ಟೆ ತುಂಬೋದು ಹೇಗೆ? ಅದಕ್ಕೆ ರಾಜನ ಆಶ್ರಯ ಬೇಕೇ ಬೇಕು. ರಾಜ ಅನ್ನುವ ಶಬ್ದಕ್ಕೆ ಪಂಡಿತರ ಪೋಷಣೆ ಮಾಡುವ ಸಾಮರ್ಥ್ಯ ಉಳ್ಳವ ಅಂತ ಅಷ್ಟೇ ಅರ್ಥ. ಈಗಿನ ಕಾಲದಲ್ಲಿ ರಾಜರು ಎಲ್ಲಿದ್ದಾರೆ? ಹಾಗಲ್ಲ. ಯಾರಾದರೂ ಹಣವಂತರು ಪಂಡಿತರಿಗೆ ಕರೆದು ಉಪನ್ಯಾಸ ಮಾಡಿಸ್ತಾರೆ, ಯಾರೋ ಅವರು ರಾಜರು ಅಂತ ಅರ್ಥ. ಹಾಗೆ ಅವರ ಆಶ್ರಯ ಇಲ್ಲದೆ ಪಂಡಿತರು ಹೇಗ್ ಬದುಕ್ತಾರೆ? ಹಾಗೆ ವನಿತಾ ಗಂಡನ ಆಶ್ರಯ ಇಲ್ಲದೆ ಅವಳು ಹೇಗ್ ಬದುಕ್ಲಿಕ್ಕೆ ಸಾಧ್ಯ? ಗಂಡ ಅಂತ ಅನ್ನೋದೊಂದು ಬೇಕಲ್ವಾ? ಗಂಡ ಇಲ್ಲ ಅಂತಂದ್ರೆ ಎಷ್ಟೇ ದೊಡ್ಡ ಶ್ರೀಮಂತಳ, ಅವಳಿಗೆ ಗಂಡ ಇಲ್ರಿ, ಮಕ್ಕಳಿಲ್ಲ ಅಂದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ಅವಳ ಗಂಡ ಮೊದಲು ನೋಡಿದ್ಕೊಂಡು ನಿನ್ ಗಂಡ ಯಾರಮ್ಮ ಅಂತಲೇ ಕೇಳ್ತಾರೆ ಹೊರತು ಗಂಡು ಮಕ್ಕಳಿದ್ರೆ ನಿಮ್ ತಂದೆ ತಾಯಿ ಯಾರು ಅಂತ ಕೇಳ್ತಾರೆ. ಹಾಗೆ ನಚಾಶ್ರಯ ನ ಶೋಭಂತೆ ಪಂಡಿತ ವನಿತಾ ಲತಾ. ಬಳ್ಳಿನೂ ಹಾಗೆ. ಬಳ್ಳಿಗೊಂದು ಮರ ಅಂತ ಇಲ್ಲದೆ ಇದ್ರೆ ನೆಲದಲ್ಲಿ ಎಷ್ಟು ಸತ್ತೋಗ್ಬಿಡ್ತದೆ. ಮರ ಆಶ್ರಯ ಇದ್ರೆ ಮಾತ್ರ ಅದು ಮೇಲೆ ಏರಿ ಫಲವನ್ನ ಕೊಡುತ್ತೆ. ಹೇಗೋ ಹಾಗೆ ರಾಜ ನೀನು ವೃಕ್ಷ ಇದ್ದ ಹಾಗೆ. ಏಕೋ ವೃಕ್ಷಂ ವರ್ಧಯತಿ ಬಹವೋ ಭುಂಜತೆ ಫಲಂ ಅಂತ ವೇದ ಹೇಳುತ್ತೆ. ಆದ್ದರಿಂದ ಒಳ್ಳೆ ಇದರಲ್ಲಿ ನೀನು ಮಾಡಿದ್ದೀಯ. ಪತ್ರಿಕೆಯಲ್ಲಿ ಬರೆದು ಇದನ್ನ ಏನ್ ಮಾಡ್ಬೇಕು? ಒಂದು ಪತ್ರಿಕೆ ಬರೆದು ಬಿಟ್ಟು ಶ್ರೀನಿವಾಸನಿಗೆ ತಲುಪಿಸು. ಆ ನಂತರ ಅವನಿಂದ ನಿಶ್ಚಯವಾದ ಮೇಲೆ ಆಯಿತು ಅಂತ ಒಪ್ಪಿಕೊಂಡ ಮೇಲೆ ನಾನು ನಿನ್ನ ಪುತ್ರಿಯನ್ನು ಪರಿಗ್ರಹಿಸುತ್ತೇನೆ ಅಂತ ಅವ ಪತ್ರ ಬರಬೇಕು. ಅವನು ನೀನು ಕೊಡುವಂತ ಮಗಳನ್ನ ನಾನು ಸ್ವೀಕಾರ ಮಾಡ್ತೇನೆ ಅಂತ ಅವನು ಬರಿಬೇಕು. ಬರೆದ ಮೇಲೆ ಇದಕ್ಕೆಲ್ಲ ಒಂದು ಬೆಲೆ ಬರುತ್ತೆ. ಆದ್ದರಿಂದ ಮೊದಲು ಆ ಕೆಲಸ ಮಾಡು. ಅಹಂ ಪುರಾಗತೋ ರಾಜನ್ ಸಮಾಗಚ್ಚಾಮಿ ಭೂತಲಂ ನ ಜಾನಾಮಿ ಇತ ಸಮ್ಯಕ್ ಶುಕ ಆಶ್ರಿತವಾನ್ ಸದಾ. ಅದಕ್ಕೆ ಕರೆದದ್ ನಿಮ್ಮನ್ನ ಅಂದ. ಈಗ ನಿಮ್ಮನ್ನ ಕೇಳಿ ನೀವೇನಂತೀರೋ ಅದು ಮುಂದುವರಿಯೋಣ ಅಂತ. ಆಗ ಅವರು ಹೇಳ್ತಾರೆ, ನೋಡಪ್ಪ ಆಕಾಶ ರಾಜ, ನಾನು ಯಾವತ್ತೋ ಒಮ್ಮೆ ಬರುವನು ಭೂಮಿಗೆ, ಗೊತ್ತಾಯ್ತಾ? ಆದ್ದರಿಂದ ಆತನ ವಿಷಯ ನನಗಿಂತಲೂ ಚೆನ್ನಾಗಿ ತಿಳಿದವರಿದ್ದಾರೆ. ಯಾರು ಗೊತ್ತಾ? ವ್ಯಾಸಪುತ್ರ ಶುಕಾಚಾರ್ಯ. ಅವ್ರು ಇಲ್ಲೇ ಇದ್ದಾರೆ, ಅವನ ಮನೆ ಹತ್ರ ಅಲ್ಲೇ ವಾಸ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವನಿಗೆ ಶ್ರೀನಿವಾಸನ ವಿಷಯ ನನಕ್ಕಿಂತಲೂ ಹೆಚ್ಚು ಗೊತ್ತಿರ್ತದೆ. ಆದ್ದರಿಂದ ಅವರನ್ನ ಕರೆಸಿ ಅವರ ಹತ್ರ ವಿಚಾರ ಮಾಡು ಅಂತ ಹೇಳ್ತಾ ಇದ್ದಾರೆ. ಸಜಾನತಿ ಮಹಾರಾಜ ಸ್ಥಿತಿ ಮೇತಸ್ಯ ಶಾರ್ಂಗಿಣ ಅತ್ರೈವ ಉತ್ತರ ದಿಗ್ಭಾಗೆ ಪಂಚಕ್ರೋಶಮಿತೇ ನೃಪ ಶುಕೋಸ್ತಿ ವ್ಯಾಸತನಯ ಶ್ರೀನಿವಾಸ ಪರಾಯಣ. ಶುಕ ಅಸ್ತಿ ವ್ಯಾಸತನಯ. ಅವರು ಶ್ರೀನಿವಾಸ ಪರಾಯಣ. ಶ್ರೀನಿವಾಸ ಅಂದ್ರೆ ಪ್ರಾಣ ಬಿಡ್ತಾರೆ.
ತಮಾಹ್ವಯ ಮಹಾರಾಜ ಶೀಘ್ರೇಣ, ತಡ ಮಾಡ್ಬೇಡ, ಈಗ ನನ್ನ ಎದುರಿಗೆ ಅವ್ರು ಕರ್ಸು, ನನ್ನ ಎದುರಿಗೆ ಮಾತುಕತೆ ಮಾಡು, ಹೀಗೆ ಶುಭಶ್ಚ ಶೀಘ್ರಂ ಅಂತಂದ್ರು. ನಾನು ಯಾವತ್ತೋ ಒಂದಿನ ಅಹಂಪುರಾಗತೋ ರಾಜನ್, ನಾನು ಯಾವತ್ತಾದ್ರೂ ಒಂದಿನ ಭೂಮಿಗೆ ಬರುವವನು ಅಂತ ಅರ್ಥ. ಆದರೆ ಆಗ ಗುರು ಅದಕ್ಕೋ ಸರಿ, ಆದರೆ ನೀನು ಬರೆದ ಪತ್ರವನ್ನು ತೆಗೆದುಕೊಂಡು ಹೋಗಿ ಶ್ರೀನಿವಾಸನಿಗೆ ಕೊಟ್ಟು ಅವನು ನೀಡಿದ ಮಾಂಗಲ್ಯ ಪತ್ರವನ್ನು ತರುವವರು ಯಾರು ಅಂತ ಕೇಳಿದ್ರೆ ಅಹಂ ಪುರಾಗತೋ ರಾಜನ್ ಅಂದ್ರೆ ಆ ಬಕುಲ ಮಾಲಿಕೆ ಕರೆ ಮಾಡ್ತಾಳೆ ಅಂತಾದ್ರೆ ಇದನ್ನ ನನ್ನಿಂದ ಮಾಡ್ಲಿಕ್ಕಾಗೋದಿಲ್ಲ. ಯಾಕೆ? ಅಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ಯಾಕೆ ಅಂದ್ರೆ ಬೃಹಸ್ಪತ್ಯಾಚಾರ್ಯರ ತಾರತಮ್ಯೆಯಲ್ಲಿ ಶುಕಾಚಾರ್ಯರು ಅಂದ್ರೆ ಯಾರು? ಮಹಾರುದ್ರ ದೇವರು, 5ನೇ ಕಕ್ಷೆಯಲ್ಲಿ ಬರತಕ್ಕಂಥವ್ರು, ಅವರ ಯೋಗ್ಯತೆಯಲ್ಲಿ. ಆದ್ದರಿಂದ ಅವರಿಗೆ ಶ್ರೀನಿವಾಸನ ಪರಿಚಯ ಇದ್ದಷ್ಟು ಅವನು ಮತ್ತೆ ಎಲ್ಲಿ ಅಂದ್ರೆ ಆ ತಿರುಪತಿಯ ಕ್ಷೇತ್ರದಲ್ಲೇ ಅವನು ವಾಸವಾಗಿದ್ದಾರೆ. ಶುಕಾಚಾರ್ಯರು ಎಲ್ಲಿರ್ತಾರೆ ಅಂದ್ರೆ ಪದ್ಮಾವತಿಯ ಸರೋವರ, ಆ ಸರೋವರದಲ್ಲೇ ಇಂದಿಗೂ ತಪಸ್ಸು ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಹೇಳು, ಅವರು ಬಂದು ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ ಕೇಳಿದಾಗ ಇವನು ಇವರ ಮಾತಿನಂತೆ ಏನ್ ಮಾಡ್ತಾನೆ ಅಂದ್ರೆ, ಬ್ರಾಹ್ಮಣರ ಬಾಯಿಂದ ಬಂದಿದೆ ಅಂದ್ರೆ ಸಂಧಿ ದೇಶ ಮಹಾರಾಜ ಶುಕಾಶ್ರಮ ಮಿದಂತಮಃ, ತನ್ನ ತಮ್ಮನಾಗಿರತಕ್ಕಂತ ತೋಂಡಮಾನನನ್ನು ನೋಡಿ ಹೇಗಿದೆ ಅಲ್ಲಿ, ಎಷ್ಟು ಸ್ಪಷ್ಟವಾಗಿದೆ. ಬೃಹಸ್ಪತ್ಯಾಚಾರ್ಯರನ್ನ ಕರ್ಕೊಂಡ್ ಬರ್ಲಿಕ್ಕೆ ಸಾಕ್ಷಾತ್ ಚಂದ್ರನ ಅವತಾರವಾಗಿರತಕ್ಕಂತ ತನ್ನ ಮಗ ವಸುದಾನನನ್ನ ಕೊಟ್ಟು ಕಳಿಸಿದ್ರು. ಅದೇ ಈ ಶುಕಾಚಾರ್ಯನ ಕರ್ಕೊಂಡ್ ಬರ್ಲಿಕ್ಕೆ ತೋಂಡಮಾನ ರಾಜನನ್ನ ಕೊಟ್ಟು ಕಳಿಸ್ತಾ ಇದ್ದಾನೆ, ತಮ್ಮನನ್ನ ಅಂತ ಅರ್ಥ. ಅಂದರೆ ತಾರತಮ್ಯವನ್ನ ತಿಳ್ಕೋಬೇಕು. ಎಲ್ಲ ಕಡೆ ಒಬ್ರೇ ಹೋಗೋದಲ್ಲ. ಇದು ಒಬ್ರೇ ಹೋದ್ರೆ ಏನಾಗ್ತದೆ, ಅವ್ರನ್ನ ಬಿಟ್ರೆ ಬೇರೆ ಯಾರು ಇವ್ರ ಮನೆಯಲ್ಲಿ ಗತಿ ಇಲ್ಲ ಅಂತ ಕಾಣುತ್ತೆ ಅಂತ ಶತ್ರುಗಳಿಗೆ ತಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಸಂದೇಶ ರವಾನೆ ಆಗತ್ತೆ. ಹಾಗಲ್ಲ, ರಾಮಚಂದ್ರ ದೇವರು ಅದನ್ನೇ ಮಾಡಿದ್ರು. ಯಾಕೆಂದ್ರೆ ಲಂಕಾ ದಹನದ ಸಂದರ್ಭದಲ್ಲಿ ಲಂಕೆಗೆ ಕಳಿಸ್ಬೇಕಾದ್ರೆ ಹನುಮಂತ ದೇವರನ್ನ ದೂತನನ್ನಾಗಿ ಕಳಿಸಿದ್ರು. ಮತ್ತೆ ಎಲ್ಲ ಸೇತುವೆಯೆಲ್ಲ ನಿರ್ಮಾಣ ಆಗಿ ಮತ್ತೊಮ್ಮೆ ಸಂದೇಶವನ್ನ ಕಳಿಸುವಂತಹದ್ದು ಧರ್ಮಶಾಸ್ತ್ರ. ಅದರಂತೆ ಕಳಿಸುವಾಗ ಮತ್ತೆ ಅದೇ ಹನುಮಂತ ದೇವರನ್ನೇ ಕೊಟ್ಟು ಕಳಿಸಿದ್ರೆ ಆ ಶತ್ರುವಿಗೆ ಏನು ತಲೆಗೆ ಹುಟ್ಟುತ್ತಿತ್ತು, ಓಹೋ ಇವ್ರಿಗೆ ಹನುಮಂತ ದೇವ್ರನ್ನ ಬಿಟ್ರೆ ಬೇರೆ ಯಾರು ಗತಿ ಇಲ್ಲ ಅಂತ ಕಾಣುತ್ತೆ ಅಂತ ಒಂದು ಸಂದೇಶ ರವಾನೆ ಆಗ್ತಿತ್ತು. ಅದಕ್ಕೆ ಏನ್ ಮಾಡಿದ ರಾಮಚಂದ್ರ ಬುದ್ಧಿವಂತ, ಆ ಸಂದೇಶವನ್ನ ಕಳಿಸಲಿಕ್ಕೆ ಅಂದ್ರೆ ಸಂಧಾನ ಕಾರ್ಯಕ್ಕೆ ಯಾರನ್ನ ಕಳಿಸಿದ? ಹನುಮಂತನ ಕಳಿಸಲಿಲ್ಲ, ಅಂಗದನನ್ನ ಕಳಿಸ್ತಾನೆ. ನಾವೇನು ಇವತ್ತು ಎಲ್ಲಾ ಕಡೆ ನಾವು ಕಾಣ್ತೇವೆ, ಆ ರಾವಣ ಸಿಂಹಾಸನವನ್ನು ಕೊಡದೆ ನೆಲದ ಮೇಲೆ ಕೂಡಿಸುವಂತ ಪ್ರಸಂಗ ಬಂದಾಗ ಬಾಲವನ್ನು ಸುತ್ತಿ ಅದರ ಮೇಲೆ ಕೂತ್ರು ಅಂತ. ಎಷ್ಟೋ ಧಾರಾವಾಹಿ ಕಥೆಗಳಲ್ಲಿ ಹನುಮಂತ ದೇವರು ಹಾಗೆ ಬಾಲವನ್ನು ಸುತ್ತಿ ಬಾಲದ ಮೇಲೆ ಹನುಮಂತನಿಗಿಂತಲೂ ಎತ್ತರ ಕೂತ್ರು ಅಂತ. ಇದು ತಪ್ಪು ಕಲ್ಪನೆ. ನಿಜವಾಗಿಯೂ ಕೂಡ ಶ್ರೀಮದ್ ಆಚಾರ್ಯರ ತಾತ್ಪರ್ಯ ನಿರ್ಣಯವೇ ಮೊದಲಾಗಿರತಕ್ಕಂಥ ಅನೇಕ ಶಾಸ್ತ್ರಗಳಲ್ಲಿ ಅದು ಹನುಮಂತ ದೇವರು ಮಾಡಿದ ಸಾಹಸವಲ್ಲ. ಮತ್ತೆ ಯಾರು? ಅಂಗದ, ಒಬ್ಬ ಸಾಮಾನ್ಯ ಕಪಿಯಾಗಿರ್ತಕ್ಕಂಥ ಅಂಗದ ರಾವಣ ಅವನಿಗೆ ಕೊನೆಗೆ ಸಂಧಾನ ಕಾರ್ಯಕ್ಕೆ ಹೋದಾಗ ಅವನಿಗೆ ಆಸ್ಪದ ಕೊಡೋದಿಲ್ಲ. ಆಗ ತನ್ನ ಬಾಲವನ್ನೇ ಸುತ್ತಿ ತಾನು ಅಷ್ಟೆತ್ತರದಲ್ಲಿ ಕೂತಂತಹ ಪರಾಕ್ರಮಿ ಅಂಗದ. ಅಂದ್ರೆ ಹನುಮಂತ ದೇವರಲ್ಲಿ ಇಲ್ಲ ಅಂತಲ್ಲ, ಹನುಮಂತ ದೇವರು ಅದಕ್ಕಿಂತಲೂ ದೊಡ್ಡ ಪರಾಕ್ರಮಿ. ಆದರೆ ಈ ಕಾರ್ಯವನ್ನ ಮಾಡಿರ್ತಕ್ಕಂಥದ್ದು ಅಂಗದ ಎಂಬತಕ್ಕಂಥದ್ದನ್ನ ಅಲ್ಲಿ ಹೇಳ್ತಾರೆ. ಹಾಗೆ ಒಬ್ಬರನ್ನ ಕಳಿಸುವಂತದ್ದು ರಾಜನ ಲಕ್ಷಣ ಅಲ್ಲ. ಅದಕ್ಕೆ ಏನ್ ಮಾಡಿದ? ತೋಂಡಮಾನ ರಾಜನನ್ನ ಕೊಟ್ಟು ಕಳಿಸಿದ್ದಾರೆ. ಆಗ ತೋಂಡಮಾನ ರಾಜ ಶೃಣುತಾ ಹೊಸಸಾರ್ದೂಲ ವಚನಂ ರಾಜಭಾಷಿತಂ ಪದ್ಮಾವತಿಂ ವಿವಾಹಾರ್ಥಂ ಸಂಪನ್ನ ಗುರು ಪೂಜಿತ. ನೋಡಿ, ನಮ್ಮ ಅಣ್ಣನಾಗಿರತಕ್ಕಂತ ಆಕಾಶ ರಾಜ ತನ್ನ ಮಗಳಾಗಿರತಕ್ಕಂತ ಪದ್ಮಾವತಿಯನ್ನ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದಾರೆ ಅಂತ ಇಷ್ಟ ಅಂದ. ಇನ್ನೂ ತಂದ ಪತ್ರಿಕೆಯನ್ನು ತಂದಿದ್ದ, ಅದನ್ನ ಕೊಡ್ಬೇಕಾ ಬೇಡವಾ? ಅವ್ರು ಅದನ್ನ ಓದ್ತಿದ್ರ ಇಲ್ವಾ? ಅದನ್ನ ಕೊಡೋದಕ್ಕಿಂತ ಮುಂಚೆ ಏನಪ್ಪಾ ಬಂದಿ ಅಂತ ಕೇಳಿದ ಕೂಡಲೇ ನನ್ನ ಅಣ್ಣ ತಮ್ಮ ಮಗಳಾಗಿರತಕ್ಕಂತ ಪದ್ಮಾವತಿಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದಾರೆ ಅಂತ ಅಂದ್ಬಿಟ್ಟ. ಅಷ್ಟು ಹೇಳಿದ್ದೆ ತಡ ಇವನ್ ಏನ್ ಮಾಡಿದ್ರು, ಆ ಕಿವಿಯಲ್ಲಿರ್ತಕ್ಕಂಥ ಕುಂಡಲವನ್ನ ಕಿತ್ತಿದ್ರು, ಆ ಹಾಕೊಂಡಿರ್ತಕ್ಕಂಥ ತುಳಸಿ ಮಣೆವನ್ನ ಕಿತ್ತಿದ್ರು, ಎಲ್ಲ ಬಿಟ್ಟು ಕುಣಿಲಿಕ್ಕೆ ಶುರು ಮಾಡಿ. ಆವಾಗ
ಇವನು ಒಳಗಿಂದ ಮಾತನಾಡ್ತಾನಂತೆ ಈ ರೀತಿಯಾಗಿ ನಾನೇನಾದ್ರು ತಪ್ಪು ಹೇಳಿದ್ನ, ಇವ್ರೇನಾದ್ರು ತಪ್ಪು ತಿಳ್ಕೊಂಡ್ರ, ಏನ್ ಹೇಳಿದ? ಅದಕ್ಕೆ ಹೇಳೋದು ಮಾತನಾಡುವಾಗ ಜಾಗರೂಕತೆಯಿಂದ ಸರಿಯಾಗಿ ಮಾತನಾಡಬೇಕು ಅಂತ. ಏನ್ ಮಾತಾಡಿದ್ರು? ನನ್ನ ಅಣ್ಣ ತಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ದಾರೆ ಅಂತ ಅಂದ್ಬಿಟ್ರೆ ಏನ್ ತಿಳ್ಕೊಬೇಕು? ಯಾರಿಗೇನ್ ತಿಳ್ಕೊಬೇಕು? ಇವ್ರೇನಾದ್ರು ನನಗೇನ್ ತಿಳ್ಕೊಂಡ್ಬಿಟ್ರೋ ಏನೋ ಅಂತೆಲ್ಲ ಕಲ್ಪನೆಗಳು ಬರ್ಲಿಕ್ಕೆ. ಆ ಕುಣಿಯೋದು ನೋಡಿದ್ರೆ ಇವ್ರು ನನ್ಗೆ ಕೊಡ್ತಾ ಇದಾರೆ, ಎಂಥ ಇದು ಅಂತ ಹೇಳಿ ಕುಣಿತಾ ಇದ್ದಾರೇನೋ ಅನ್ನುವ ಹಾಗೆ ಕಾಣುತ್ತೆ. ಆಮೇಲೆ ಮನೋನಿಯಾಮಕರಾಗಿರ್ತಕ್ಕಂಥ ರುದ್ರದೇವರು ಹೇಳ್ತಾರೆ, ಹುಚ್ಚ, ನಾನು ಹಾಗೆ ತಿಳ್ಕೊಂಡಿಲ್ಲಪ್ಪ, ಶ್ರೀನಿವಾಸನಿಗೇ ಕೊಟ್ಟು. ಇವನು ಅನ್ಕೊಂಡಿದ್ದೆಲ್ಲ ಅವ್ರು ಹೇಳ್ತಾ ಇದ್ದಾರೆ. ಹೀಗೆ ನಡೆದಿದೆ. ಏನ್ ನಡೆದಿದೆ, ಇವನೇನು ಮಾತನಾಡಿದ, ಅದಕ್ಕೆ ಅವ್ರು ಏನು ಉತ್ತರ ಕೊಟ್ರು ಎಂಬತಕ್ಕಂಥದ್ದನ್ನ ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಅಯಂ ಶ್ಲೋಕಾಭಿಪ್ರಾಯ ಅಸ್ತು ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರಾಭಿನ್ನ ಲಕ್ಷ್ಮೀ ವೆಂಕಟೇಶ್ವರ ದೇವರ ಪಾದಾರವಿಂದದಲ್ಲಿ ಈ ನುಡಿ ಕುಸುಮಗಳನ್ನ ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.